ನಮಸ್ಕಾರ. ನಾನು ಡಾಕ್ಟರ್ ಗೀತಾಂಜಲಿ ತೋಟ್ಕಿ, obstetrician, gynecologist, laparoscopic surgeon and infertility specialist. I'm working in Department of Obstetrics and Gynecology in KLE Centenary Charitable Hospital, ಯಮ್ಲೂರ್ ರೋಡ್, ಬೆಳಗಾವಿ. ಇವತ್ತು ನಾನು ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲು ಇಷ್ಟಪಡ್ತೀನಿ. ಬಂಜೆತನ ಅಂದ್ರೆ ಯಾವ ಕಪಲ್ 1 ಇಯರ್ಲಿಂದ ಪ್ರೆಗ್ನೆನ್ಸಿ ಸಲುವಾಗಿ ಟ್ರೈ ಮಾಡ್ತಾ ಇರ್ತಾರೆ, ಅವರಿಗೆ ಪ್ರೆಗ್ನೆನ್ಸಿ ನಿಲ್ಲೋದಿಲ್ಲ. ಅದಕ್ಕೆ ನಾವು ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂತ ಕರಿತೀವಿ. ಇದಕ್ಕೆ ಬಹಳಷ್ಟು ಕಾರಣಗಳು ಇವೆ. ಅದು ಗಂಡಸರಲ್ಲೂ ಇರ್ಬೋದು, ಹೆಣ್ಮಕ್ಳಲ್ಲೂ ಇರ್ಬೋದು, ಟೈಮ್ಸ್ ಇಬ್ರಲ್ಲೂ ಇರುತ್ತೆ. ಆಮೇಲೆ ಒಮ್ಮೊಮ್ಮೆ ಯಾರಿಗೂ ಏನೂ ಕಾರಣ ಇರೋದಿಲ್ಲ, ಅಂದ್ರೂ ಪ್ರೆಗ್ನೆನ್ಸಿ ನಿಲ್ಲೋದಿಲ್ಲ. ಅದಕ್ಕೆ ನಾವು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಇದರದ್ದು ಟ್ರೀಟ್ಮೆಂಟ್ ನಾವು ಇಲ್ಲಿ ಹಾಸ್ಪಿಟಲ್ ಒಳಗಡೆ ಕೊಡ್ತಾ ಇದೀವಿ. ಈಗ ಯಾರಾದ್ರೂ ಕಪಲ್ ಹಾಸ್ಪಿಟಲ್ ಬಂದ ತಕ್ಷಣ ಫಸ್ಟ್ ನಾವು ಅವರ ಸ್ವಲ್ಪ ಹಿಸ್ಟ್ರಿ ತಗೊಂತೀವಿ. ಅವ್ರಿಗೆ ಏನ್ ತೊಂದರೆ ಇದೆ, ಮುಟ್ಟಿನಲ್ಲಿ ಸಮಸ್ಯೆ ಇದೆನೋ, ಬಿಳಿ ಮುಟ್ಟು ಹೋಗ್ತಾ ಇದೆನೋ, ಆಮೇಲೆ ಅವರು ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಹಿಸ್ಟ್ರಿ ತಗೊಂಡು ಆಮೇಲೆ ಅವರಿಗೆ ನೆಸೆಸರಿ ಚೆಕ್ಅಪ್ ಮಾಡ್ತೀವಿ. ಆಮೇಲೆ ಅದಕ್ಕೆ ತಕ್ಕಂಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡ್ತೀವಿ ಹೆಣ್ಮಕ್ಳಲ್ಲಿ. ಆಮೇಲೆ ಫಸ್ಟ್ ಗಂಡಸರಲ್ಲಿ ಅಂತಂದ್ರೆ ಅವ್ರದ್ದು ವೀರ್ಯಾಣು ಕೌಂಟ್ ಅನ್ನ ಚೆಕ್ ಮಾಡ್ತೀವಿ. ಅದು ನಾರ್ಮಲ್ ಇತ್ತು ಅಂತಂದ್ರೆ ಯೂಶ್ವಲಿ ಅವ್ರಿಗೆ ಬೇರೆ ಯಾವ್ದು ಪ್ರಾಬ್ಲಮ್ ಇರೋದಿಲ್ಲ. ಯಾರದು ವೀರ್ಯಾಣು ಕೌಂಟ್ ಕಮ್ಮಿ ಆಗಿರುತ್ತೆ ಅವರಿಗೆ ಮತ್ತೆ ಫರ್ದರ್ ಟೆಸ್ಟ್ ಮಾಡ್ಬೇಕಾಗತ್ತೆ. ಅದರ ಪ್ರಕಾರ ನಾವು ಅವರಿಗೆ ಅನುಗುಣವಾಗಿ ಅದನ್ನ ಹೇಳ್ತೀವಿ. ಆಮೇಲೆ ಎಲ್ಲ ಟೆಸ್ಟ್ ಆದ್ಮೇಲೆ ನಮ್ಗೆ ಏನ್ ಕಾರಣ ಇದೆ ಅಂತ ಗೊತ್ತಾಗತ್ತೆ. ಅದರ ಪ್ರಕಾರ ಮುಂದೆ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಒಬ್ರಿಗೆ ಏನು ಕಾರಣ ಇಲ್ಲ ಅಥವಾ ಸ್ವಲ್ಪ ವರ್ಷದಿಂದ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಬರೀ ನಾವು ಸ್ವಲ್ಪ ಮೆಡಿಸಿನ್ ಕೊಡ್ತೀವಿ. ಮೆಡಿಸಿನ್ ಮೇಲೆ ಪ್ರೆಗ್ನೆನ್ಸಿ ನಿಲ್ಲುತ್ತೆ. ಒಬ್ರೊಬ್ರಿಗೆ ಥೈರಾಯ್ಡ್, ಶುಗರ್, BP, ಬೇರೆದು ಹಾರ್ಮೋನ್ ಚೇಂಜಸ್ ಇರುತ್ತೆ. ಅದರ ತಕ್ಕಂಗೆ ಸಪ್ಲಿಮೆಂಟ್ಸ್, ಬೇರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಈಗ ಒಬ್ರೊಬ್ರಿಗೆ ಅವರು ಬಹಳ ವರ್ಷದಿಂದ ಟ್ರೈ ಮಾಡ್ತಾ ಇರ್ತಾರೆ ಅಥವಾ ಏನೇ ಬೇರೆ ಕಾರಣಗಳು ಇರುತ್ತೆ. ಈಗ ಹೆಣ್ಮಕ್ಳಲ್ಲಿ ಅಂತಂದ್ರೆ ಗರ್ಭಾಶಯದೊಳಗಡೆ ಗಂಟು, ಫೈಬ್ರಾಯ್ಡ್ ಗಂಟು ಇರ್ಬೋದು, ಅಥವಾ ಯೂಟ್ರಸ್ ಒಳಗಡೆ ಪರದ ಇರುತ್ತೆ ಒಬ್ರೊಬ್ರಿಗೆ. ಆಮೇಲೆ ಗರ್ಭನಳಿ ಒಳಗಡೆ ಬ್ಲಾಕ್ ಇರುತ್ತೆ. ಅಂಡಾಶಯದೊಳಗಡೆ ಏನಾದ್ರೂ ಗಂಟು ಇರೋದಾಗ್ಲಿ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತೀವಿ, ಆ ತರ ಇತ್ತು ಅಂತಂದ್ರೆ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ಹಿಸ್ಟ್ರೋ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿ ಕರಿತೀವಿ. ಇದರೊಳಗಡೆ ಲ್ಯಾಪ್ರೋಸ್ಕೋಪಿ ಮತ್ತೆ ಹಿಸ್ಟ್ರೋಸ್ಕೋಪಿ ಎರಡೂ ಮಾಡಿ ಅದಕ್ಕೆ ಏನ್ ಸಮಸ್ಯೆ ಇದೆ ತಿಳ್ಕೊಂಡು ಆವಾಗ್ಲೇನೆ ನಾವು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಕ ಬರುತ್ತೆ. ಅದು ಯಾರಿಗೆ ಬೇಕಾಗಿರುತ್ತ ಅದನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಅದನ್ನ ತಿಳ್ಕೊಂಡ್ಮೇಲೆ ಅವರಿಗೆ ಯಾರಿಗೆ ಮೆಡಿಸಿನ್ ಮೇಲೆ ಪ್ರೆಗ್ನೆನ್ಸಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೋ ಅವರಿಗೆ ಅದು ಮೆಡಿಸಿನ್ ಕೊಡ್ತೀವಿ. ಇಲ್ಲ ಅಂತಂದ್ರೆ ಒಬ್ರೊಬ್ರಿಗೆ IUI ಅಂತ ಅಂತೀವಿ, ಅಂದ್ರೆ ಇಂಟ್ರಾಯುಟ್ರೈನ್ ಇನ್ಸಿಮಿನೇಷನ್. ಅವ್ರ ಹಸ್ಬೆಂಡ್ ವೀರ್ಯಾಣುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಲ್ಯಾಬ್ ಒಳಗಡೆ ಅದ್ರಲ್ಲಿ ಚೆನ್ನಾಗಿರೋ ಹೆಲ್ದಿ ಸ್ಪರ್ಮ್ಸ್ ಅನ್ನ ತಗೊಂಡು ಹೆಣ್ಮಗಳ ಯೂಟ್ರಸ್ ಒಳಗಡೆ, ಗರ್ಭಾಶಯದೊಳಗಡೆ ಇಂಜೆಕ್ಟ್ ಮಾಡ್ತೀವಿ. ಅದು IUI ಅಂತ ಕರೀತಾರೆ. ಒಬ್ರೊಬ್ರಿಗೆ ಇನ್ನೂ ಫರ್ದರ್ ಟ್ರೀಟ್ಮೆಂಟ್ ಬೇಕಾಗತ್ತೆ, IVF ಅಂತ, ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇದನ್ನ ನಾವು ಆಡುಭಾಷೆ ಒಳಗಡೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೀವಿ. ಅದು ನಾವು ಮಾಡಬಹುದು. ಈಗ ಯಾರಿಗೆ ಯಾವ್ಯಾವ ಚಿಕಿತ್ಸೆ ಬೇಕಾಗುತ್ತೋ ಅದನ್ನ ನಾವು ಕೊಡ್ತಾ ಇದ್ದೀವಿ. ಇದರ ಸದುಪಯೋಗ ನೀವೆಲ್ಲರೂ ತಗೋಬೇಕು ಅಂತ ಹೇಳಿ